ಇದೆಲ್ಲದರ ನಡುವೆ ಇಬ್ಬರು ನಾಯಕರುಗಳ ಪರವಾಗಿ ಲಾಬಿ ಮಾಡ್ತಾ ಇರುವಂತಹ ಕೆಲ ಶಾಸಕರುಗಳನ್ನ ನಾವು ಗಮನಿಸ್ತಾ ಇದ್ವಲ್ಲ. ಅದರಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಒಂದು ಬಣ, ಎಚ್.ಸಿ. ಬಾಲಕೃಷ್ಣ, ಇಕ್ಬಾಲ್ ಹುಸೇನ್, ಕದ್ಲೂರು ಉದಯ್, ನಯನ ಮೋಟಮ್ಮ, ಇವರೆಲ್ಲ ಒಂದು ಟೀಮ್ ದೆಹಲಿಗೆ ಹೋಗಿತ್ತು. ಈಗ ಅಲ್ಲಿಂದ ವಾಪಸ್ ಆಗ್ತಾ ಇರುವಂತ ಸಂದರ್ಭವನ್ನ ನೋಡ್ತಾ ಇದ್ದೀವಿ. ಅಲ್ಲಿ ಹೋಗಿ ಯಾರನ್ನು ಭೇಟಿ ಆಗಿದ್ದಾರೆ, ಏನು ಲಾಬಿ ಮಾಡಿದ್ದಾರೆ ಅದು ಅಸ್ಪಷ್ಟ. ಅದ್ರ ಬಗ್ಗೆ ಇನ್ನು ಕ್ಲಾರಿಟಿ ಇಲ್ಲ. ಜೊತೆಗೆ ಹೈಕಮಾಂಡ್ ಮಟ್ಟದ ನಾಯಕರುಗಳು ಯಾರು ಭೇಟಿಗೆ ಸಿಕ್ಕಂಗೂ ಗೊತ್ತಿಲ್ಲ. ಬಟ್ ಈಗ ಅಲ್ಲಿ ಹೋಗಿ ಅವರ ತಂತ್ರಗಾರಿಕೆ ಅವ್ರು ಏನು ಅಂದಾಜು ಮಾಡ್ಕೊಂಡು ಹೋಗಿದ್ರು ಅಲ್ಲಿ ಫಲಿಸಿದ್ಯಾ ಏನು ಎತ್ತ ಅದು ಅವರೇ ಹೇಳಬೇಕಿದೆ. ಬಟ್ ಗುಟ್ಟು ಬಿಟ್ಕೊಡೋ ರೀತಿಯಾಗಿ ಕಂಡು ಬರ್ತಾ ಇಲ್ಲ. ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರ ಬಣ ಏನೇನ್ ಮಾಡ್ತಾ ಇದೆ ಪ್ರಯತ್ನಗಳನ್ನ ಅನ್ನೋದನ್ನ ನೀವು ಗಮನಿಸ್ತಾ ಇದ್ವಿ. ಹಾಗಂತ ಸಿದ್ದರಾಮಯ್ಯನವ್ರ ಬಣ ಏನೋ ಸುಮ್ಮನೆ ಕೂತಿಲ್ಲ. ಅದರಲ್ಲೂ ಕೂಡ ಇವತ್ತು ಬಹಳ ಗಟ್ಟಿಯಾಗಿ ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿತಾರೆ ಅಂತ ಮೇಲಿನ ಮೇಲೆ ಅವರ ಪರವಾದಂತ ನಾಯಕರುಗಳು ಹೇಳೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಅದರ ಜೊತೆಗೇನೆ ಕೆಲ ಸಚಿವರುಗಳು ಹಾಗೆ ಶಾಸಕರುಗಳು ಸಿಎಂ ರನ್ನ ಭೇಟಿ ಆಗ್ತಾ ಇದ್ದಾರೆ. ಇವತ್ತು ಕೂಡ ಆ ಪಟ್ಟಿ ಮುಂದುವರಿತಾ ಇದೆ. ಶಕ್ತಿ ಭವನದಲ್ಲಿ ಸಿಎಂ ರನ್ನ ಭೇಟಿಯಾಗಿ ಕೆಲ ಕಾಲ ಮಾತುಕತೆಯನ್ನ ನಡೆಸಿದ್ರು. ಪ್ರಿಯಾಂಕ್ ಖರ್ಗೆ, ಎಚ್.ಸಿ. ಮಹದೇವಪ್ಪ, ಎಂ.ಸಿ. ಸುಧಾಕರ್, ಕೆ.ಎಚ್. ಮುನಿಯಪ್ಪ, ಕೊತ್ತೂರು ಮಂಜುನಾಥ್ ಇವರೆಲ್ಲ ಮುಖ್ಯಮಂತ್ರಿಗಳನ್ನ ಇವತ್ತು ಭೇಟಿಯಾಗಿದ್ದಾರೆ. ಬಹುತೇಕ ಇದರಲ್ಲಿ ಸಿದ್ದರಾಮಯ್ಯನವರ ಪರವಾಗಿರುವಂತ ನಾಯಕರುಗಳೇ ಇವರೆಲ್ಲ ಹೋಗಿ ಇವತ್ತು ಭೇಟಿಯಾಗಿರೋದು. ಈಗ ಕೇಳಿದ್ರೆ ಅದು ಇಲಾಖೆಗೆ ಸಂಬಂಧಪಟ್ಟ ಹಾಗಿನ ಕೆಲ ಕೆಲಸ ಕಾರ್ಯ ಈ ರೀತಿಯಾದಂಥ ವಿಚಾರ ಅಂತ ಅವ್ರು ಹೇಳ್ಬೋದು. ಬಟ್ ಇಂಥ ಟೈಮ್ನಲ್ಲಿ ಹೋಗಿ ಶಕ್ತಿ ಭವನದಲ್ಲೆಲ್ಲ ಅವರು ಭೇಟಿ ಆಗ್ತಾ ಇರುವಂಥದ್ದು ಸಹಜವಾಗಿ ಬಹಳ ಕುತೂಹಲವನ್ನು ಹುಟ್ಟಿಸ್ತಾ ಇದೆ. ಜೊತೆಗೆ ಮುಖ್ಯಮಂತ್ರಿಗಳ ಪರವಾಗಿಯೂ ಕೂಡ ಈಗ ಕೆಲ ನಾಯಕರುಗಳು ಬಹಳ ಗಟ್ಟಿ ಧ್ವನಿಯಲ್ಲೇ ಅವರೇ 5 ವರ್ಷ ಮುಂದುವರಿತಾರೆ ಅಂತ ಹೇಳೋದಕ್ಕೂ ಕೂಡ ಶುರು ಮಾಡಿದ್ದಾರೆ. ಹಾಗಾಗಿ ಇವರ ತಂತ್ರಗಾರಿಕೆ ಏನೇನಿದೆ ಅನ್ನುವಂಥದ್ದು ಅವ್ರ ಮಾತುಗಳಲ್ಲೇ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕೂಡ. ಬಹುತೇಕ ಗುಟ್ಟು ಬಿಟ್ಕೊಡದೆ ಹೋದ್ರು ಕೂಡ ಇದೀಗ ಮುಖ್ಯಮಂತ್ರಿಗಳನ್ನ ಅವರ ಟೀಮ್ ಕೂಡ ಭೇಟಿಯಾಗಿ ಇವತ್ತು ಮಾತುಕತೆ ಬಹಳ ಗೌಪ್ಯವಾಗಿ ನಡೆಸಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಅವರನ್ನು ಭೇಟಿಯಾದಂಥ ನಂತರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಸೀದಾ ಬಂದು ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ಭೇಟಿ ಆಗಿದ್ದಾರೆ. ನಾವೀಗ ತಾನೇ ಹೇಳ್ತಾ ಇದ್ವಲ್ಲ, ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಲಾಬಿ ಮಾಡುವಂತ ನಿಟ್ಟಿನಲ್ಲಿ ಕೆಲವರು ದೆಹಲಿಗೆ ಹೋಗಿದ್ದಂತ ಅವರ ಆ ಒಂದು ಬಣ ಇವತ್ತು ವಾಪಸ್ ಆಗಿದೆ ಅನ್ನೋ ವಿಚಾರ. ಗೊಂದಲ ನಿವಾರಣೆಗಾಗಿ ಹೈಕಮಾಂಡ್ ಭೇಟಿಗೆ ನಾವು ತೆರಳಿದ್ವಿ ಅಂತ ಬಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ. ಬಟ್ ಹೈಕಮಾಂಡ್ ಭೇಟಿಗೆ ತೆರಳಿದ್ವಿ, ಬಟ್ ಯಾರನ್ನ ಭೇಟಿ ಆದ್ವಿ ಏನು ಎತ್ತ ಅನ್ನುವಂಥದ್ದು ಏನಾದ್ರು ಹೇಳಿದಾರ ನೋಡ್ಬೇಕಿದೆ. ಏನಾದ್ರೂ ಒಂದು ಅಂತಿಮ ತೀರ್ಮಾನ ಆಗ್ಬೇಕು. ರಾಜ್ಯದಲ್ಲೇ ನಾಯಕತ್ವ ಬದಲಾವಣೆ ಗೊಂದಲ ಮೂಡಿದೆ ಅಂತಾನೂ ಕೂಡ ಬಾಲಕೃಷ್ಣ ಅವರು ಹೇಳಿದ್ರು. ಇಲ್ಲ, ದೆಹಲಿ ಭೇಟಿಯ ಉದ್ದೇಶ ಏನು ಅಂತಂದರೆ, ಏನೀಗ ಗೊಂದಲ ಇದೆಯಲ್ಲ ಇದನ್ನು ನಿವಾರಣೆ ಮಾಡಬೇಕು ಅಂತೇಳಿ ನಾವು ಹೈಕಮಾಂಡ್ ಬಳಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೋಗಿದ್ದೀವಿ. ಯಾಕಂದರೆ ಇದೇನಾದರೂ ಒಂದು ಅಂತಿಮವಾದಂಥ ತೀರ್ಮಾನ ಆಗಬೇಕು. ಇದು ಯಾರನ್ನ ಮಾಡ್ತಾರೆ, ಯಾರನ್ನ ಇರಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಇದು ಮಾರಕ ಈ ಸನ್ನಿವೇಶ. ಅದಕ್ಕೆ ಹೈಕಮಾಂಡು ಮಧ್ಯಪ್ರವೇಶ ಮಾಡಿ ಇದಕ್ಕೇನಾರು ಒಂದು ಇತಿಶ್ರೀ ಆಡಿ ಒಂದು ಈಗ ಕೆಲಸಗಳು ನಡೀತಾ ಇದ್ದಾವೆ, ಒಳ್ಳೆ ಸರ್ಕಾರ ಕೊಡ್ತಾ ಇದ್ದಾರೆ, ಒಳ್ಳೆ ಸರ್ಕಾರ ಇದೆ. ಇಂಥ ಸಂದರ್ಭದಲ್ಲಿ ಗೊಂದಲಗಳು ನಿವಾರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಹೈಕಮಾಂಡ್ ಭೇಟಿ ಮಾಡಿ ಮಾತಾಡಲಿಕ್ಕೆ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಲ್ಲ, ನಮಗೂ ಗೊತ್ತಿಲ್ಲ. ನೀವೇನೋ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರೆ ಆ ಗೊಂದಲ ನಿವಾರಣೆ ಮಾಡಿ, ಮಾಧ್ಯಮದ ಗೊಂದಲ ನಿವಾರಣೆ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಸಾಕಷ್ಟು ಜನ ಒತ್ತಾಯ ಬೇರೆಯವರೆಲ್ಲ ಹೇಳಿದ್ರು. ತಾವು ಯಾರನ್ನ ಭೇಟಿ ಆಗಿದ್ರೆ ಏನು ಹೇಳಿದಿರ? ನಾವು ಹೈಕಮಾಂಡ್ನ ಭೇಟಿಯಾಗಿದ್ದೀವಿ, ಹೈಕಮಾಂಡಲ್ಲಿ ಕೇಳಿದ್ದೀವಿ ಗೊಂದಲ ನಿವಾರಣೆ ಮಾಡಿ. ಮೊದಲು ಇದು ನೀವು ಯಾರನ್ನ ಮುಖ್ಯಮಂತ್ರಿ ಮಾಡ್ತೀರಾ, ಯಾರನ್ನ ಇಟ್ಕೊತೀರಾ, ಯಾರನ್ನ ಬೇಡ ಅಂತೀರಾ, ಅದು ನಿಮ್ಮ ತೀರ್ಮಾನ, ಹೈಕಮಾಂಡ್ ತೀರ್ಮಾನ. ನಿಮ್ಮ ಲೆವೆಲಲ್ಲಿ ಇದು ತೀರ್ಮಾನ ಆಗಿದೆಯಾ ಇಲ್ವಾ, ಅಥವಾ ಮಾತಾಡಿದ್ದೀರಾ ಇಲ್ವಾ, ಇದನ್ನು ಬಂದು ಆಚೆ ಕಡೆ ಸಾರ್ವಜನಿಕವಾಗಿ ಈ ವಿಚಾರಗಳನ್ನ ನೀವು ಚರ್ಚೆ ಮಾಡಬೇಕು. ಹೈಕಮಾಂಡ್ ಬಂದು ತೀರ್ಮಾನ ಮಾಡಬೇಕು. ಏನೋ ಒಂದು ಇದಕ್ಕೆ ಇತಿಶ್ರೀ ಆಡಿ ಅಂತ ನಾವು ಕೇಳಲಿಕ್ಕೆ ಒಂದು ಮಾತು ಹೇಳಿದ್ರು, ತಮ್ಮ ಗಮನಕ್ಕಿದೆಯಲ್ಲೋ 5-6 ಜನರ ಗುಟ್ಟಿನ ವ್ಯಾಪಾರ ಆಗಿದೆ ಅಂತಕ್ಕಂಥದ್ದು ಶೇರಿಂಗ್ ವಿಚಾರ. ಯಾರು ಹೇಳಿದ್ದು? ಡಿ.ಕೆ. ಅವರು ಹೇಳಿದ್ದು, ಇವತ್ತು ಹೇಳಿದಂತ. ಅದು ಅವ್ರನ್ನೇ ಕೇಳಬೇಕು. ಆ ವಿಚಾರನ ನಮಗೆ ಗೊತ್ತಿಲ್ಲ. ನಾವು ಅಂತಿಮ ತೆರೆ ಹೇಳಿರಿ ಅಂತ ಹೈಕಮಾಂಡ್ ಮನವಿ ಮಾಡಕ್ಕೆ ಹೋಗಿದ್ದು. ಭೇಟಿ ಆಗಿದ್ದೀರಿ ಸರ್? ಅದ್ರ ಬಗ್ಗೆ ನಾವು ಈಗ ಸೂಕ್ತ ಸಂದರ್ಭದಲ್ಲಿ ಹೇಳ್ತೀವಿ. ಖಂಡಿತ ಸೂಕ್ತವಾದಂಥ ಸಂದರ್ಭದಲ್ಲಿ ವಿಚಾರ ಹೇಳಿ ಎಲ್ಲ ಕಾಣ್ತದೆ. ತಾರ್ಕಿಕ ಅಂತ್ಯ. ಹೌದು, ಅದನ್ನೇ ನಮಗೂ ಹೇಳಿದ್ದಾರೆ, ಯಾವುದೋ ಮಾತಾಡಬೇಡಿ, ತೀರ್ಮಾನ ಆಗ್ತದೆ ಶೀಘ್ರದಲ್ಲೇ ಅಂತ. ಡಿ.ಕೆ. ಶಿವಕುಮಾರ್ ಸಿಎಂ ಆಗೋದು 200% ಖಚಿತ. ಇದು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಕೊಟ್ಟಿರುವಂತ ಹೇಳಿಕೆ. ಅವರು ಮೊದಲಿಂದನೂ ಕೂಡ ಬಹಳ ಗಟ್ಟಿಯಾಗಿ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಧ್ವನಿ ಎತ್ತದಂತ ಅವರಲ್ಲಿ ಇಕ್ಬಾಲ್ ಹುಸೇನ್ ಒಬ್ರು.
ಈಗಲೂ ಅವ್ರು ಕುಳಿತು ನಿರ್ಧಾರ ತೆಗೆದುಕೊಳ್ತಾರೆ. ಯಾರು 4-5 ಮಂದಿ ನಡುವೆ ಈ ತರದೊಂದು ನಿರ್ಧಾರ ಆಗಿದೆ. ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಇಂಥ ಸಂದರ್ಭ ಆದ್ಮೇಲೆ ಆಗ್ಬೇಕು ಅಂತ ಈಗಲೂ ಅವರೇ ಕೂತು ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಇಕ್ಬಾಲ್ ಹುಸೇನ್ ಹೇಳ್ತಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದೀವಿ. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ. ಸರ್, ನಿಮ್ಮ ಒತ್ತಾಸೆ ಸಹ ಇದೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕಂತ. ಈಗ ನಾನು ಯಾವತ್ತೂ ಆ ಮಾತಿಗೆ ಬದ್ಧವಾಗಿರ್ತೀನಿ. ನಾನು ಬದ್ಧವಾಗಿದ್ದೀನಿ. ಅಂದರೆ ಡಿ ಕೆ ಶಿ ಅವರು ಇವತ್ತು ಒಂದು ಮಾತು ಹೇಳಿದ್ರು ಸರ್, 5-6 ಜನರ ಗುಟ್ಟಿನ ವ್ಯವಹಾರ ಆಗಿದೆ, ಆ ಮಾತಿನಂತೆ ನಡ್ಕೋಬೇಕು ಅನ್ನೋಂಥ ಮಾತನ್ನು ಪ್ರಸ್ತಾಪ ಮಾಡ್ತಿದ್ರು. ಅವ್ರಿಗೆ ಗೊತ್ತಲ್ಲ ಅದು 5-6 ಅಂದ್ರೆ ಅವ್ರು ಯಾರಿದ್ರು ಅವ್ರಿಗೆ ಗೊತ್ತು. ಸರ್, ನಿಮ್ಮ ಒತ್ತಾಸೆಗೆ ಹೈಕಮಾಂಡ್ ಸಹ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೊಟ್ಟಿಲ್ಲ ಸರ್. ನಿಮ್ಮ ಒತ್ತಾಸೆ ಅಂತೆ ಹೋಗಿದ್ದು ಸಿಹಿ ಸುದ್ದಿನ ಕಹಿ ಸುದ್ದಿನೇ ಸರ್ ತಮ್ಮ? ಎಲ್ಲ ಸಿಹಿ ಸುದ್ದಿನೇ ಆಗುತ್ತೆ. ಯಾವ ರೀತಿ ಸಿಹಿ ಸುದ್ದಿ ಸರ್? ತಮ್ಮ ಪ್ರಕಾರ ಹೇಳಿ ಸರ್, ಯಾವ ರೀತಿ ಸಿಹಿ ಸುದ್ದಿ ಅಂತ ಹೇಳ್ತೀನಲ್ಲ, ಡಿ ಕೆ ಶಿ ಅವರು ಸಿಎಂ ಆಗ್ತಾರೆ ಸರ್, ಭರವಸೆ ಇದೆ ಸರ್? ಹೇಳ್ತೀನಲ್ಲ, ಆ ಮಾತಕ್ಕೂ ಬದ್ಧವಾಗಿರ್ತೀನಿ. ನಾನು ಅಲ್ಲ ಸರ್, ಆಗ್ತಾರೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ಇದೆಯಾ ಸರ್? 200% ಅವ್ರು ಹಾಗೆ ಆಗುತ್ತೆ. 200% ಅವ್ರು ಹಾಗೆ ಆಗುತ್ತೆ. 200% ಅವ್ರು ಹಾಗೆ ಆಗುತ್ತೆ. ಯಾವಾಗ ಆಗ್ತಾರೆ? ಹೀಗೆ ಆಗ್ತಾರೆ. ಈಗ ಆಗ್ತಾರೆ. ಹೀಗೆ ಹೈಕಮಾಂಡ್ ಅಲ್ಲ ಸರ್, ನಿಮ್ಗೇನಾದ್ರೂ ಹೈಕಮಾಂಡ್ ಮುನ್ಸೂಚನೆ ಕೊಟ್ಟಿದ್ಯಾ ಸಿಎಂ ಮಾಡ್ತೀವಿ ಅಂತ? ಯಾರಿಗೂ ಸೂಚನೆ ಅಲ್ಲ. ಅದು ಹೇಳಿದ್ರು ನಮ್ಮ ನಾಯಕರು ಹೇಳಿದಾರಲ್ಲ, ಅದು ಅವರ 4-5 ಜನ ವಿಚಾರ. ಅದು ಅವ್ರ 4-5 ಜನ ಕೂತು ತೀರ್ಮಾನ ತಗೊಳ್ತಾರೆ.